ಬಿಯರ್ ಬಾಟಲಿಯಿಂದ ಚುಚ್ಚಿ ಸ್ನೇಹಿತನ ಕೊಲೆ ಮಾಡುವಂಥ ಯತ್ನ ಆಗಿದೆ. ಖಾಸಗಿ ವಾಹಿನಿ ಸಿಬ್ಬಂದಿ ಭವೀತ್ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಬಿಯರ್ ಬಾಟಲಿಯಿಂದ ಚುಚ್ಚಿ ಸ್ನೇಹಿತನ ಕೊಲೆ ಮಾಡುವಂಥ ಪ್ರಯತ್ನ ಇದೆ. ಖಾಸಗಿ ವಾಹಿನಿಯ ಸಿಬ್ಬಂದಿ ಭವೀತ್ ಮೇಲೆ ಈ ರೀತಿಯಾಗಿ ಡೆಡ್ಲಿ ಅಟ್ಯಾಕ್ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಈಗ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲೆಗೆ ಯತ್ನ ಮಾಡಿರುವಂಥ ಆರೋಪಿ ವಿಜಯ್ ನನ್ನ ಈಗ ಖಾಕಿ ಬಂಧಿಸಿದೆ. ಖಾಸಗಿ ಹೋಟೆಲ್ನಲ್ಲಿ ಹೊಸ ಸಿನಿಮಾ ಲಾಂಚ್ಗೆ ಒಂದು ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿರ್ತಾರೆ. ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಈ ರೀತಿಯಾಗಿ ಗಲಾಟೆ ಆಗಿದೆ ಅನ್ನೋದು. ಬಿಯರ್ ಬಾಟಲನ್ನು ಹೊಡೆದು ಭವೀತ್ಗೆ ಈ ರೀತಿಯಾಗಿ ವಿಜಯ್ ಅನ್ನುವಂಥ ವ್ಯಕ್ತಿ ಚುಚ್ಚಿರುವಂಥದ್ದು. ಸ್ನೇಹಿತನಿಗೆ ಬಿಯರ್ ಬಾಟಲಿಯಿಂದ ಚುಚ್ಚಿ ಕೊಲೆ ಮಾಡುವಂಥ ಪ್ರಯತ್ನ ಇದು. ಸ್ನೇಹಿತರ ಇವರು ಕೊಲೆ ಯತ್ನ ಮಾಡಿರುವಂಥ ಪ್ರಯತ್ನ ಇದೆಯಲ್ಲ, ಆ ಯತ್ನ ಏನಾಗಿದೆಯಲ್ಲ, ಈಗ ಆರೋಪಿಯನ್ನು ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಖಾಸಗಿ ವಾಹಿನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಭವೀತ್ ಮೇಲೆ ಈ ರೀತಿಯಾಗಿ ಇದ್ದಕ್ಕಿದ್ದಾಗ ಅಟ್ಯಾಕ್ ಮಾಡಲಾಗುತ್ತೆ. ಅಂದರೆ ಬೇರೆ ಅಲ್ಲ, ಇಬ್ಬರು ಸ್ನೇಹಿತರೆ. ಬಟ್ ಆರಂಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಯಾವುದೋ ಇಬ್ಬರು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಒಂದು ಹೊಸ ಸಿನಿಮಾ ಲಾಂಚ್ ಪ್ರೋಗ್ರಾಮ್ ಇರುತ್ತೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ನೇಹಿತರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆ ಶುರುವಾಗತ್ತೆ. ಆ ಗಲಾಟೆ ವಿಕೋಪಕ್ಕೆ ತಿರುಗಿ ಈತ ಬಿಯರ್ ಬಾಟಲಿಯಿಂದ ಹೊಡೆಯೋದಕ್ಕೆ ಪ್ರಯತ್ನ, ಅಂದರೆ ಹೊಡಿತಾನೆ, ಕೊಲೆಗೆ ಪ್ರಯತ್ನ ಕೂಡ ಆಗುತ್ತೆ. 42 ವರ್ಷ ಈ ಭವೀತ್ ಅನ್ನುವಂಥ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ವಿಜಯ್ ಎಂಬ ಸ್ನೇಹಿತನಿಂದ ಭವೀತ್ ಮೇಲೆ ನಡೆದಿರುವಂಥ ಹಲ್ಲೆ ಇದು. ಖಾಸಗಿ ಹೋಟೆಲ್ನಲ್ಲಿ ಹೊಸ ಸಿನಿಮಾದ ಒಂದು ಲಾಂಚ್ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಹೆಸರಾಗಿರುವಂಥ ಎಲ್ಲ ನಟ ನಟಿಯರು ಕೂಡ ಭಾಗಿಯಾಗಿರ್ತಾರೆ. ಅದರಲ್ಲಿ ಪಾರ್ಟಿ ಇರುತ್ತೆ, ಅಲ್ಲಿ ಆಗಿರುವಂಥ ಎಡವಟ್ಟು ಇದು.